ನೇರಳೆ ಹಣ್ಣು ಅಮೃತಕ್ಕೆ ಸಮಾನ. ಹಿರಿಯರೇ, ಇದರ ಬೀಜ ಸಹ ನಿಮ್ಮ ಆರೋಗ್ಯಕ್ಕೆ ವರದಾನವಾಗಿದೆ. ಇದರ ಪುಡಿ ಮಾಡಿ ವರ್ಷವಿಡೀ ಸೇವಿಸಿ. ಇದರ 6 ಅದ್ಭುತ ಆರೋಗ್ಯ ಲಾಭಗಳನ್ನು ಪಡೆಯಿರಿ. ಭಾರತೀಯ ಬ್ಲ್ಯಾಕ್ಬೆರಿ ಎಂದು ಕರೆಯಲ್ಪಡುವ ನೇರಳೆ ಉಷ್ಣವಲಯದ ಹಣ್ಣಾಗಿದ್ದು, ಇದು ರುಚಿಕರ ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ನೇರಳೆಯ ರಸಭರಿತವಾದ ತಿರುಳನ್ನು ಸಾಮಾನ್ಯವಾಗಿ ಸೇವಿಸಲಾಗುತ್ತದೆ, ಆದರೆ ಅದರ ಬೀಜಗಳ ಪ್ರಯೋಜನಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ಬೀಜಗಳನ್ನು ಒಣಗಿಸಿ ರುಬ್ಬುವುದರಿಂದ ಪಡೆಯಬಹುದಾದ ನೇರಳೆಯ ಬೀಜದ ಪುಡಿಯು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಪ್ರಬಲ ಅಂಶವಾಗಿದೆ. ವಯಸ್ಸು ಹೆಚ್ಚಾದಂತೆ ದೇಹದ ಕಾರ್ಯಚಟುವಟಿಕೆಗಳು ನಿಧಾನವಾಗುತ್ತವೆ ಮತ್ತು ಮಧುಮೇಹ, ಜೀರ್ಣಕಾರಿ ಸಮಸ್ಯೆಗಳು, ಮೂಳೆ ದೌರ್ಬಲ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೇರಳೆ ಹಣ್ಣಿನ ಬೀಜಗಳ ಪುಡಿ ವಯಸ್ಸಾದವರಿಗೆ ನೈಸರ್ಗಿಕ ಮತ್ತು ಶಕ್ತಿಯುತ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಅನೇಕ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ವೃದ್ಧಾಪ್ಯದಲ್ಲಿ ವಿಶೇಷವಾಗಿ ತುಂಬಾನೇ ಉಪಯುಕ್ತವಾಗಿದೆ. ಇವಾಗ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೇರಳೆ ಹಣ್ಣಿನ ಬೀಜಗಳ ಪುಡಿಯನ್ನು ಅಥವಾ ಚೂರ್ಣವನ್ನು ಹೇಗೆ ತಯಾರಿಸಬೇಕು ಹಾಗೂ ವಯಸ್ಸಾದವರು ಇದನ್ನು ಹೇಗೆ ಸೇವಿಸಬೇಕು ಹಾಗೂ ಈ ಪುಡಿ ಯಾವ ಯಾವ ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 1. ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ನೇರಳೆ ಹಣ್ಣಿನ ಬೀಜಗಳಲ್ಲಿ ಕಂಡುಬರುವ ಫೈಟೋಕೆಮಿಕಲ್ಸ್ ಮತ್ತು ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸ್ವತಂತ್ರ ರಾಡಿಕಲ್ಸ್ಗಳು ಅಸ್ಥಿರ ಅಣುಗಳಾಗಿವೆ. ಅದು ದೇಹದ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಅವುಗಳಿಗೆ ಹಾನಿ ಮಾಡುತ್ತದೆ. ಈ ಜೀವಕೋಶದ ಹಾನಿ ಕ್ರಮೇಣ ಡಿಎನ್ಎಗೆ ರೂಪಾಂತರವನ್ನು ತರಬಹುದು. ಇದು ನಂತರ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ವಯಸ್ಸಾದ ಜನರಲ್ಲಿ ಅವರ ದುರಸ್ತಿ ವ್ಯವಸ್ಥೆಯು ವಯಸ್ಸಿಗೆ ತಕ್ಕಂತೆ ನಿಧಾನವಾಗುತ್ತದೆ. ಸ್ವತಂತ್ರ ರಾಡಿಕಲ್ಸ್ಗಳ ಪರಿಣಾಮವು ಹೆಚ್ಚು ಅಪಾಯಕಾರಿ. ನೇರಳೆ ಬೀಜಗಳಲ್ಲಿ ನೈಸರ್ಗಿಕ ಅಂಶಗಳಾದ ಎಂಥೋಸಯಾನಿನ್ಗಳು, ಫ್ಲೆವನಾಯ್ಡ್ಗಳು, ಸ್ಥಿತಿಸ್ಥಾಪಕ ಆಮ್ಲಗಳು ಮತ್ತು ಟ್ಯಾನಿನ್ಗಳು ದೇಹದಲ್ಲಿನ ಕ್ಯಾನ್ಸರ್ನಂತಹ ಹಾನಿಕಾರಕ ರಾಸಾಯನಿಕಗಳನ್ನು ಹೊರಹಾಕುತ್ತವೆ ಮತ್ತು ಜೀವಕೋಶಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತವೆ. ಈ ಅಂಶಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತವೆ, ಅವುಗಳ ವಿಭಾಗದ ವೇಗವನ್ನು ನಿಧಾನಗೊಳಿಸುತ್ತವೆ ಮತ್ತು ಕೆಲವೊಮ್ಮೆ ಅವುಗಳನ್ನು ನಾಶ ಮಾಡುತ್ತವೆ. ಸ್ನೇಹಿತರೆ, ಈ ನೇರಳೆ ಹಣ್ಣಿನ ಬೀಜಗಳ ಚೂರ್ಣವನ್ನು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಬಹುದು. ಮೊದಲನೆಯದಾಗಿ ಮಾಗಿದ ಹಣ್ಣುಗಳನ್ನು ತಿನ್ನಿರಿ ಮತ್ತು ಅವುಗಳ ಬೀಜಗಳನ್ನು ಸಂಗ್ರಹಿಸಿಡಿ. ಶುದ್ಧ ನೀರಿನಿಂದ ಅವುಗಳನ್ನು ಸಂಪೂರ್ಣವಾಗಿ ತೊಳೆಯಿರಿ. ಇದರಿಂದ ತಿರುಳನ್ನು ಉಳಿಸಲಾಗುವುದಿಲ್ಲ. ಇದರ ನಂತರ ಈ ಬೀಜಗಳನ್ನು ಲಘು ಸೂರ್ಯನ ಬೆಳಕಿನಲ್ಲಿ ಸುಮಾರು 5 ರಿಂದ 7 ದಿನಗಳವರೆಗೆ ಚೆನ್ನಾಗಿ ಒಣಗಿಸಿ. ಈ ಬೀಜಗಳು ಒಣಗಿದ ನಂತರ ಬೀಜಗಳನ್ನು ಲಘುವಾಗಿ ಮುರಿದು ಮೇಲಿನ ಸಿಪ್ಪೆಯನ್ನು ತೆಗೆದು ಒಳಗಿರುವ ಬೀಜಗಳನ್ನು ಹೊರತೆಗೆಯಿರಿ. ಈಗ ಈ ಬೀಜಗಳನ್ನು 1 ರಿಂದ 2 ದಿನಗಳವರೆಗೆ ಮತ್ತೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಕೊಳ್ಳಿ. ನಂತರ ಅವುಗಳನ್ನು ಮಿಕ್ಸರ್ನಲ್ಲಿ ಹಾಕಿ ಉತ್ತಮ ಪುಡಿಯನ್ನು ಮಾಡಿ ಮತ್ತು ಅದನ್ನು ಜರಡಿಯಿಂದ ಫಿಲ್ಟರ್ ಮಾಡಿ. ನಂತರ ಸ್ವಚ್ಛವಾದ ಗಾಜಿನ ಡಬ್ಬಿಯಲ್ಲಿ ಗಾಳಿ ಹೋಗದಂತೆ ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ. ಈ ಚೂರ್ಣವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇದನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಅರ್ಧ ಚಮಚ ಚೂರ್ಣವನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯಬೇಕು. 2. ಹೃದಯದ ಆರೋಗ್ಯಕ್ಕಾಗಿ. ನೇರಳೆ ಬೀಜಗಳಲ್ಲಿ ಕಂಡುಬರುವ ಪೊಟ್ಯಾಷಿಯಂ, ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳು ವೃದ್ಧಾಪ್ಯದಲ್ಲಿ ಹೃದಯವನ್ನು ಆರೋಗ್ಯವಾಗಿಡಲು ಬಹಳ ಸಹಾಯಕವಾಗಿವೆ. ವಯಸ್ಸು ಹೆಚ್ಚಾದಂತೆ ದೇಹದ ಅಪಧಮನಿಗಳು ಕಠಿಣ ಮತ್ತು ಕಿರಿದಾಗಿರಲು ಪ್ರಾರಂಭಿಸುತ್ತವೆ. ಇದು ರಕ್ತದೊತ್ತಡವನ್ನು ಹೆಚ್ಚಿಸುವ ಸಾಧ್ಯತೆಗಳನ್ನು ಉಂಟುಮಾಡುತ್ತದೆ ಮತ್ತು ಹೃದಯವು ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಹಣ್ಣುಗಳ ಬೀಜಗಳ ಪೊಟ್ಯಾಷಿಯಂ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಇದು ಸಾಕಷ್ಟು ಕರಗುವ ಫೈಬರ್ ಅನ್ನು ಹೊಂದಿರುತ್ತದೆ. ಅದು ದೇಹದಲ್ಲಿ ಇರುವ ಕೆಟ್ಟ ಕೊಲೆಸ್ಟ್ರಾಲ್ LDL ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ HDL ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ಅಪಧಮನಿಗಳಲ್ಲಿ ಕೊಬ್ಬನ್ನು ಸಂಗ್ರಹಿಸುವುದಿಲ್ಲ
ಮತ್ತು ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನೇರಳೆ ಬೀಜಗಳು ಉತ್ಕರ್ಷಣ ನಿರೋಧಕಗಳು, ಹೃದಯ ಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತವೆ. ಇದು ಹೃದಯದ ವಯಸ್ಸನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. 3. ಮಧುಮೇಹ ನಿಯಂತ್ರಣ. ನೇರಳೆ ಹಣ್ಣಿನ ಬೀಜಗಳ ಪುಡಿಯನ್ನು ಮಧುಮೇಹದ ನಿಯಂತ್ರಣದಲ್ಲಿ, ವಿಶೇಷವಾಗಿ ಟೈಪ್ 2 ಮಧುಮೇಹದಲ್ಲಿ ಪ್ರಭಾವಶಾಲಿ ಮತ್ತು ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ. ಈ ಬೀಜಗಳು ಜಾಂಬೋಲಿನ್ ಮತ್ತು ಜಾಂಬೋಸಿನ್ನಲ್ಲಿ 2 ವಿಶೇಷ ಸಂಯುಕ್ತಗಳು ಕಂಡುಬರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂಯುಕ್ತಗಳು ಇನ್ಸುಲಿನ್ ಸ್ರವಿಸುವಿಕೆಗಾಗಿ ಮೆದೋಜೀರಕ ಗಂಟೆಯನ್ನು ಪ್ರೇರೇಪಿಸುತ್ತವೆ ಮತ್ತು ದೇಹದಲ್ಲಿ ಇರುವ ಗ್ಲೂಕೋಸ್ ಅನ್ನು ಜೀವಕೋಶಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಸುಧಾರಿಸುತ್ತವೆ. ಇದು ರಕ್ತದಲ್ಲಿ ಸಕ್ಕರೆಯನ್ನು ಸಂಗ್ರಹಿಸುವುದಿಲ್ಲ ಮತ್ತು ಹೈಪರ್ಗ್ಲೈಸೆಮಿಯಾ ಸ್ಥಿತಿಯನ್ನು ತಡೆಯುತ್ತದೆ. ವಯಸ್ಸಾದವರಲ್ಲಿ ಇನ್ಸುಲಿನ್ ಬಳಸುವ ದೇಹದ ಸಾಮರ್ಥ್ಯವು ದುರ್ಬಲಗೊಂಡಾಗ ಈ ಚೂರ್ಣವು ಈ ಕೊರತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಉಗುರು ಬೆಚ್ಚಗಿನ ನೀರು ಅಥವಾ ಮಜ್ಜಿಗೆಯೊಂದಿಗೆ ಅರ್ಧ ಚಮಚ ಈ ಪುಡಿಯನ್ನು ತೆಗೆದುಕೊಳ್ಳಬಹುದು, ಅಥವಾ ಈ ಪುಡಿಯನ್ನು ರಾತ್ರಿ ಊಟದ 1 ಗಂಟೆಯ ಮೊದಲು ತೆಗೆದುಕೊಳ್ಳಬಹುದು. ಅಲ್ಲದೆ ಈ ಪುಡಿ ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತದೆ. ಇದರಿಂದಾಗಿ ಆಹಾರವು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಸಕ್ಕರೆ ಸ್ಪೈಕ್ಗೆ ಕಾರಣವಾಗುವುದಿಲ್ಲ. 4. ಯೂರಿನ್ ಸಮಸ್ಯೆ ಇದ್ದಲ್ಲಿ. ವೃದ್ಧಾಪ್ಯದಲ್ಲಿ ಮೂತ್ರದ ಸಮಸ್ಯೆಗಳಾದ ಆಗಾಗ್ಗೆ ಮೂತ್ರ ವಿಸರ್ಜನೆ, ಮಧ್ಯಂತರ ಮೂತ್ರ ವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆ ಸಾಮಾನ್ಯವಾದ ಕಿರಿಕಿರಿ. ಇದಕ್ಕೆ ಮುಖ್ಯ ಕಾರಣವೆಂದರೆ ಗಾಳಿ ಗುಳ್ಳೆಯ ಸ್ನಾಯುಗಳ ದೌರ್ಬಲ್ಯ, ಹೆಚ್ಚಿದ ಪ್ರಾಸ್ಟೇಟ್ ಗ್ರಂಥಿ ಅಥವಾ ಮೂತ್ರದ ವ್ಯವಸ್ಥೆಯಲ್ಲಿ ಸೋಂಕು. ಅಂತಹ ಪರಿಸ್ಥಿತಿಯಲ್ಲಿ ನೇರಳೆ ಹಣ್ಣಿನ ಬೀಜದ ಪುಡಿ ನೈಸರ್ಗಿಕ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮೂತ್ರದ ವ್ಯವಸ್ಥೆಯನ್ನು ಸಮತೋಲನದಲ್ಲಿರಿಸುತ್ತದೆ ಮತ್ತು ಅದರ ಕಾರ್ಯವನ್ನು ಸುಧಾರಿಸುತ್ತದೆ. ಈ ಪುಡಿಯಲ್ಲಿ ಇರುವ ವಿಶೇಷ ಟ್ಯಾನಿನ್ಗಳು, ಬ್ಯಾಕ್ಟೀರಿಯಾ ವಿರೋಧಿ ಅಂಶಗಳು ಮತ್ತು ಫೈಟೋಕೆಮಿಕಲ್ಸ್ಗಳು ಗಾಳಿಗುಳ್ಳೆಯ ಸ್ನಾಯುಗಳನ್ನು ಬಲಪಡಿಸುತ್ತವೆ. ಇದು ಮೂತ್ರ ವಿಸರ್ಜನೆಯನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಇದು ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಸಹ ಹೊಂದಿರುತ್ತದೆ. ಇದು ವಿಷಕಾರಿ ಅಂಶಗಳು ಮತ್ತು ದೇಹದಿಂದ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕುತ್ತದೆ. ಇದು ಮೂತ್ರದ ಅಡಚಣೆಯನ್ನು ಸಹ ತೆಗೆದುಹಾಕುತ್ತದೆ. 4. ಲಿವರ್ ಡಿಟಾಕ್ಸ್. ನೇರಳೆ ಬೀಜಗಳು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳು, ಫ್ಲೆವನಾಯ್ಡ್ಗಳು ಮತ್ತು ಫೈಟೋನ್ಯೂಟ್ರಿಯೆಂಟ್ಗಳನ್ನು ಒಳಗೊಂಡಿರುತ್ತದೆ. ಅದು ಯಕೃತ್ತನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಯಸ್ಸಾದಂತೆ ಅವರ ದೇಹವು ವಿಷವನ್ನು ತೆಗೆದುಹಾಕುವ ಸಾಮರ್ಥ್ಯವು ನಿಧಾನವಾಗುತ್ತದೆ. ಇದರಿಂದಾಗಿ ಜೀವಾಣುಗಳು ಯಕೃತ್ತಿನಲ್ಲಿ ಸಂಗ್ರಹವಾಗುತ್ತವೆ. ನೇರಳೆ ಚೂರ್ಣವು ಈ ಜೀವಾಣುಗಳಿಂದ ಯಕೃತ್ತಿನ ಕೋಶಗಳನ್ನು ಮುಕ್ತಗೊಳಿಸಲು ಮತ್ತು ಯಕೃತ್ತಿನ ಕ್ರಿಯಾತ್ಮಕತೆಯನ್ನು ಪುನಃ ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಯಕೃತ್ತಿನ ಮೇಲಿನ ಅನಗತ್ಯ ಹೊರೆ ಕಡಿಮೆ ಮಾಡುತ್ತದೆ. ಇದಲ್ಲದೆ ಈ ಪುಡಿ ಯಕೃತ್ತಿನಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೊಬ್ಬಿನ ಪಿತ್ತಜನಕಾಂಗದಂತಹ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 5. ಸ್ನಾಯು ಸೆಳೆತ ಮತ್ತು ಊತ. ವಯಸ್ಸಾದವರಲ್ಲಿ ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ಮೂಳೆಗಳು ಮತ್ತು ಕೀಲುಗಳ ನೋವು ಸ್ವಾಭಾವಿಕವಾಗಿದೆ. ಇದು ಸಾಮಾನ್ಯವಾಗಿ ಸಂಧಿವಾತ, ಕೀಲು ನೋವು, ಊತ ಮತ್ತು ಟಿವಿ ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನೇರಳೆ ಬೀಜಗಳ ಪುಡಿಯನ್ನು ಈ ಸಮಸ್ಯೆಗಳಲ್ಲಿ ನೈಸರ್ಗಿಕ ಮತ್ತು ಒಂದು ಪರಿಣಾಮಕಾರಿ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ದೇಹದಲ್ಲಿ ಇರುವ ಉರಿಯೂತದ ಪರಕಿಣ್ವಗಳನ್ನು ಶಾಂತಗೊಳಿಸುತ್ತದೆ. ಇದು ಕೀಲುಗಳಲ್ಲಿನ ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ. ಈ ಪುಡಿ ಕೀಲುಗಳ ಸುತ್ತಲೂ ಹೆಪ್ಪುಗಟ್ಟಿದ ತ್ಯಾಜ್ಯ ಅಂಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 6. ಚರ್ಮ ಮತ್ತು ಕೂದಲಿನ ಆರೋಗ್ಯ. ವಯಸ್ಸಾದವರಲ್ಲಿ ಚರ್ಮದ ತೇವಾಂಶವು ವಯಸ್ಸಾದೊಂದಿಗೆ ಕಡಿಮೆ ಆಗಲು ಪ್ರಾರಂಭಿಸುತ್ತದೆ. ಇದು ಸುಕ್ಕುಗಳು, ತುರಿಕೆ, ಶುಷ್ಕತೆ ಮತ್ತು ಚರ್ಮದ ಸಡಿಲತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನೇರಳೆ ಹಣ್ಣಿನ ಪುಡಿ ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಎ, ಸಿ ಮತ್ತು ಫೈಟೋಕೆಮಿಕಲ್ಸ್. ಇದು ಚರ್ಮದ ಕೋಶಗಳಿಗೆ ಪೋಷಣೆ ನೀಡುತ್ತದೆ ಮತ್ತು ಅವುಗಳನ್ನು ಪುನರುಜ್ಜೀವಗೊಳಿಸಲು ಸಹಾಯ ಮಾಡುತ್ತದೆ. ಈ ಪುಡಿ ಚರ್ಮದಲ್ಲಿ ಕೊಲೆಜಿನ್ ರಚನೆಯನ್ನು ರಚಿಸುತ್ತದೆ. ಇದಲ್ಲದೆ ಈ ಪುಡಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ಇದು ಚರ್ಮದ ಮೇಲಿನ ದದ್ದು, ಗುಳ್ಳೆಗಳು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳನ್ನು ಸಹ ಪರಿಹಾರವನ್ನು ನೀಡುತ್ತದೆ.
ಕೂದಲಿನ ಬಗ್ಗೆ ಮಾತನಾಡಿದರೆ ನೇರಳೆ ಬೀಜಗಳ ಪುಡಿ ನೆತ್ತಿಯ ಊತ ಮತ್ತು ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ. ಇದು ಕೂದಲು ಉದುರುವುದು ಮತ್ತು ಅಕಾಲಿಕ ಬಿಳಿ ಬಣ್ಣವನ್ನು ನಿಯಂತ್ರಿಸುತ್ತದೆ. ಅದರಲ್ಲಿರುವ ಪೋಷಕಾಂಶಗಳು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತವೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ನಿಯಮಿತ ಸೇವನೆಯೊಂದಿಗೆ ಇದು ವಯಸ್ಸಾದವರನ್ನು ಚರ್ಮ ಮತ್ತು ಕೂದಲಿನ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಮತ್ತು ಅವುಗಳನ್ನು ಪೋಷಣೆ, ಆರೋಗ್ಯಕರ ಮತ್ತು ನೈಸರ್ಗಿಕವಾಗಿ ಸುಂದರವಾಗಿಡಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.